ತಮ್ಮ ಪ್ರೀತಿಯ ಸಾಕು ನಾಯಿಯ ನಿಧನದಿಂದ ಭಾವುಕರಾದ ಕಿಶನ್ ಬಿಲಗಲಿ ಸಾಮಾಜಿಕ ಜಾಲತಾಣದಲ್ಲಿ ಹೃದಯಸ್ಪರ್ಶಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕಣ್ಣು ಕಾಣದಿದ್ದರೂ ಶ್ವಾನದಲ್ಲಿದ್ದ ಸಕಾರಾತ್ಮಕತೆಯೇ ತಮಗೆ ಸ್ಫೂರ್ತಿ ಎಂದು ಕಿಶನ್ ಬಿಲಗಲಿ ಬರೆದುಕೊಂಡಿದ್ದಾರೆ. ತಮ್ಮ ಮುದ್ದಿನ ಶ್ವಾನದ ಸುಂದರ ಕ್ಷಣಗಳನ್ನು ಕಿಶನ್ ಶೇರ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ 7 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದ ನಟ ಕಿಶನ್ ಬಿಲಗಲಿ ತಕದಿಮಿತ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಸ್ಪರ್ಧಿಸಿದ್ರು. ನಿನಗಾಗಿ ಸೀರಿಯಲ್ನಲ್ಲಿ ಅಭಿನಯಿಸಿದ್ರು. ವಿಭಿನ್ನ ಕಾನ್ಸೆಪ್ಟ್ಗಳ ಮೂಲಕ ಡ್ಯಾನ್ಸ್ ವಿಡಿಯೋಗಳನ್ನು ಹೊರತರುವ ಕಿಶನ್ ಬಿಲಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್. ಸದಾ ಲವಲವಿಕೆಯಿಂದಿರುವ ಕಿಶನ್ ಇದೀಗ ದುಃಖದಲ್ಲಿದ್ದಾರೆ. ಪ್ರೀತಿಯ ಶ್ವಾನವನ್ನ ಕಳೆದುಕೊಂಡ ದುಃಖದಲ್ಲಿ ಕಿಶನ್ ಇದ್ದಾರೆ. ಚಿಕ್ಕಮಗಳೂರು ಮೂಲದ ಕಿಶನ್ ತಮ್ಮದೇ ಫಾರ್ಮ್ ಹೌಸ್ ಹೊಂದಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಶ್ವಾನಗಳನ್ನು ಮುದ್ದಾಗಿ ಸಾಕಿದ್ದಾರೆ. ಅವರ ಪ್ರೀತಿಯ ಶ್ವಾನ ಬಂಗೇರ ಸಾವನ್ನಪ್ಪಿದೆ. ಬಂಗೇರಾನ ಕಳೆದುಕೊಂಡ ನೋವಿನಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಕಿಶನ್ ಭಾವುಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ರಿಪ್ ಕಂದಮ್ಮ, ಅಮ್ಮನಿಗೆ ನನ್ನ ಪರವಾಗಿ ಹಾಯ್ ಹೇಳು. ನಿನ್ನ ಜೊತೆ ಕಳೆದ ಎಲ್ಲ ಸುಂದರ ನೆನಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಮುಂದೆ ಸಾಗುತ್ತೇನೆ. ಸುಲಭವಾಗಿ ಸೋಲೊಪ್ಪಿಕೊಳ್ಳಬಾರದು ಎಂದು ನೀನೇ ಕಲಿಸಿದ್ದೆ. ನಿನ್ನವರನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತಿದ್ದೆ. ಸ್ನೇಹ ಎಂದರೇನು ಎಂಬುದನ್ನು ನಿನ್ನ ಬದುಕಿನ ಮೂಲಕ ತೋರಿಸಿದ್ದೆ. ಕಣ್ಣಿನ ದೃಷ್ಟಿ ಕಳೆದುಕೊಂಡ ನಂತರವೂ ನಿನ್ನ ನಗು, ನಿನ್ನ ಸಕಾರಾತ್ಮಕತೆ ಸುತ್ತಮುತ್ತಲಿನ ಎಲ್ಲರನ್ನ ಬದುಕನ್ನ ಬೆಳಗಿಸುತ್ತಿತ್ತು. ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಬಂಗೇರ, ಮತ್ತೆ ಭೇಟಿಯಾಗುವವರೆಗೆ ಎಂದು ಕಿಶನ್ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಕಿಶನ್ ಬಿಲಗಲಿಗೆ ತಂದೆ ಅಶೋಕ್ ಫ್ರೆಂಡ್ ತರಹ. ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದಿದ ಕಿಶನ್ ಇವರಿಗೆ ತಾಯಿ ಇಲ್ಲ. 2013ರಲ್ಲಿ ತಾಯಿ ಸುಮಾ ವಿಧಿವಶರಾಗ್ತಾರೆ. ತಮ್ಮ ನೃತ್ಯಕ್ಕೆ ತಾಯಿಯೇ ಸ್ಫೂರ್ತಿ ಎಂದು ಕಿಶನ್ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಆಗಾಗ ತಾಯಿಯನ್ನು ಮಿಸ್ ಮಾಡಿಕೊಳ್ಳುತ್ತಿರುತ್ತಾರೆ. ಇದೀಗ ಮುದ್ದಿನ ಶ್ವಾನವನ್ನು ಕಳೆದುಕೊಂಡು ನೊಂದುಕೊಂಡಿದ್ದಾರೆ. ಅಂದಹಾಗೆ ಕಿಶನ್ಗೆ ರೋಹಿತ್ ಬಿಲಗಲಿ ಮತ್ತು ಪ್ರತೀಕ್ ಬಿಲಗಲಿ ಎಂಬ ಇಬ್ಬರು ಸಹೋದರರಿದ್ದಾರೆ. ಹಿಂದಿಯ ಜನಪ್ರಿಯ ಡ್ಯಾನ್ಸ್ ದಿವಾನೆ ರಿಯಾಲಿಟಿ ಶೋನಲ್ಲೂ ಕಿಶನ್ ಸ್ಪರ್ಧಿಸಿದ್ರು. ಇದೇ ಶೋನಲ್ಲಿ ತೀರ್ಪುಗಾರ್ತಿ ಮಾಧುರಿ ದೀಕ್ಷಿತ್ ಅವರಿಂದ ಕಿಶನ್ ಹಾಡಿ ಹೊಗಳಿಸಿಕೊಂಡಿದ್ದರು. ಬಾಲಿವುಡ್ನ ಶ್ರದ್ಧಾ ಕಪೂರ್, ಮೌನಿ ರಾಯ್ ಮತ್ತು ಜೊತೆ ಡ್ಯಾನ್ಸ್ ಮಾಡಿರುವ ಹೆಮ್ಮೆ ಕಿಶನ್ ಬಿಲಗಲಿ ಅವರದ್ದು.